ಆ ಜಿಲ್ಲೆಯ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ವು. ದೊಡ್ಡ ದೊಡ್ಡ ಗುಂಡಿಗಳು ಜೀವ ಬಲಿಗಾಗಿ ಕಾದು ಕುಳಿತಿದ್ವು. ಇಂಥದ್ರಲ್ಲಿ ಸಂಚರಿಸಿ ಅದೆಷ್ಟೋ ಜನ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ರು. ಜೊತೆಗೆ ಹಲವರು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದ್ರು. ಆದ್ರೀಗ ಇಂತಹ ಸಾವು ನೋವುಗಳಿಗೆ ಬ್ರೇಕ್ ಹಾಕೋಕೆ ನಗರಸಭೆ ಒಂದು ಹೊಸ ಪ್ಲಾನ್ ಮಾಡಿದೆ. ಏನ್ ರಸ್ತೆ ರೀ ಇದು? ಡಾಂಬರ್ ಹಾಕಿ ಅದೆಷ್ಟು ದಿನ ಕಳೆದೈತೋ. ರಸ್ತೆ ತುಂಬಾ ದೊಡ್ಡ ದೊಡ್ಡ ಗುಂಡಿಗಳೇ ಕಾಣ್ತವೆ. ಇಂಥ ಹಾಳಾದ ರಸ್ತೆಯಲ್ಲಿ ಗಾಡಿ ಓಡಿಸಿದ್ರೆ ಗತಿ ಏನೋ? ಸಂಜೆ ಮನೆಗೆ ಹೋದ ಕೂಡಲೇ ಹಾಸಿಗೆ ಹಿಡಿದು ಮಲ್ಕೊಳ್ಳೋದೇ ಗತಿ ಅನ್ನೋರ ಪೇಚಾಟಕ್ಕೆ ಬ್ರೇಕ್ ಹಾಕಲು ಕಲಬುರಗಿ ನಗರಸಭೆ ಮುಂದಾಗಿದೆ. ಹೌದು, ರಸ್ತೆಯಲ್ಲಿನ ಗುಂಡಿಗಳನ್ನ ಕ್ಷಣಾರ್ಧದಲ್ಲೇ ಮುಚ್ಚಲು ನಗರಸಭೆ ಹೊಸ ಯಂತ್ರವೊಂದನ್ನ ಖರೀದಿಸಿದೆ. ಮಾರ್ಗ ಆರೋಗ್ಯ ವಾಹನ ಅಂತ ವಾಹನಕ್ಕೆ ನಾಮಕರಣ ಮಾಡಿರೋ ಪಾಲಿಕೆ ಈಗಾಗಲೇ ಗುಂಡಿಗಳನ್ನ ಮುಚ್ಚೋ ಕಾರ್ಯ ಮಾಡ್ತಿದೆ. ರಸ್ತೆಗಳಲ್ಲಿರುವ ಗುಂಡಿಗಳನ್ನ ಮುಚ್ಚೋ ಕಾರ್ಯಕ್ಕಾಗಿ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವಾಹನವನ್ನ ಖರೀದಿಸಿದೆ. ವಾಹನದಲ್ಲಿ ಓರ್ವ ಇಂಜಿನಿಯರ್ ಸೇರಿ ಒಟ್ಟು 3 ಸಿಬ್ಬಂದಿ ಇದ್ದು ನಿರ್ದಿಷ್ಟ ಪ್ರಮಾಣದ ಗುಂಡಿ ತೆಗೆದು ಅದಕ್ಕೆ ಜಲ್ಲಿಕಲ್ಲು ಹಾಗೂ ಡಾಂಬರ್ ಹಾಕಿ ಗುಂಡಿ ಇಲ್ಲದಂತೆ ಮಾಯ ಮಾಡುತ್ತೆ. ಜೊತೆಗೆ ರಸ್ತೆ ದುರಸ್ತಿ ಕಾರ್ಯವನ್ನು ಮಾಡುತ್ತೆ. 4-5 ಜನ ಸೇರಿ ಒಂದು ದಿನದಲ್ಲಿ ಮಾಡುವ ಕೆಲಸವನ್ನ ಕಡಿಮೆ ಖರ್ಚಿನಲ್ಲಿ ವೇಗವಾಗಿ ಈ ಯಂತ್ರ ಮಾಡಿ ಮುಗಿಸ್ತದೆ. ಈಗ ಈ ಮಷಿನ್ ಬಳಸ್ತೀವಿ. ಕಂಪ್ಲೀಟ್ ಕಾರ್ಪೊರೇಷನ್ ಟೀಮ್ ಮಾತ್ರ ಇದರಲ್ಲಿ ಆಪರೇಟ್ ಆಗ್ತದೆ. ಸೊ ನಮ್ಮಿಂದ ಬೇರೆ ಏನು ಖರ್ಚು ಏನೂ ಆಗೋದಿಲ್ಲ. ಸೊ ಈ ರೀತಿ ನಾವು ಸಾಕಷ್ಟು ದುಡ್ಡು ನಾವು ಉಳಿಸಿದ್ದೀವಿ ಕಾರ್ಪೊರೇಷನ್ಗೆ. ಅದೇ ರೀತಿ ಮುಖ್ಯವಾಗಿ ನಾವು ಪ್ರೈಮರಿಲಿ ವಿ ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಪಾಟ್ ಹೋಲ್ಸ್ ಇನ್ ದ ಸಿಟಿ. ಈ ಹಿಂದೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದಾಗಿ ಹೇಳಿ ಪಾಲಿಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೋಟಿಗಟ್ಟಲೆ ಹಣವನ್ನ ನುಂಗಿ ನೀರು ಕುಡಿದಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದರಿಂದ ದುರಸ್ತಿಯಾಗದೆ ರಸ್ತೆಗಳಲ್ಲಿ ಗುಂಡಿಗಳೇ ರಾರಾಜಿಸುತ್ತಿದ್ವು. ಇದರಲ್ಲಿ ಸಂಚರಿಸಿ ಅನೇಕರು ಬಿದ್ದು ಕೈಕಾಲು ಮುರಿದುಕೊಂಡಿದ್ರು. ಬಳಿಕ ಎಚ್ಚೆತ್ತುಕೊಂಡ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಈ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಮುಂದಾದ್ರು. ಅತಿ ವೇಗವಾಗಿ ರಸ್ತೆ ದುರಸ್ತಿಗೊಳಿಸಲು ಈ ನೂತನ ಯಂತ್ರವನ್ನ ಖರೀದಿಸಿದ್ರು. ಕಡಿಮೆ ಖರ್ಚಿನಲ್ಲಿ ಫಟಾಫಟ್ ಅಂತ ಕ್ಷಣಾರ್ಧದಲ್ಲೇ ಕೆಲಸವನ್ನ ಮಾಡಿ ಮುಗಿಸ್ತದೆ. ಇದರಿಂದ ಗುಂಡಿಗಳನ್ನ ಮುಚ್ಚೋ ನೆಪದಲ್ಲಿ ಪಾಲಿಕೆಯ ಬೊಕ್ಕಸವನ್ನ ಗುಡಿಸಿ ಗುಂಡಾಂತರ ಮಾಡುತ್ತಿದ್ದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕಳ್ಳಾಟಕ್ಕೂ ಬ್ರೇಕ್ ಹಾಕಿದಂತಾಗಿದೆ. ಕೆಲಸ ಮಾಡಕತ್ತಾರೆ ಮೇನ್ ರೋಡಿಗೆ, ಅದೆಲ್ಲ ಟೆಗ್ಗದು ತುಂಬೋಗತ್ತಾರೆ ಸರ್. ಟೆಗ್ಗ ತುಂಬ್ಯಾರ ಆಲ್ಮೋಸ್ಟ್ ಎಲ್ಲ ಆಗ್ಯದ್ರಿ, ಓಕೆ ಆಗ್ಯದ್ರಿ. ಬಟ್ ಈಗೇನದ ಗಲ್ಲಿ ಆಗದೆ ಎಲ್ಲ ತುಂಬ್ಕೋಬೇಕು ಸರ್. ಅದು ಗಲ್ಲಿಯಾಗದ ತುಂಬಿಕೊಂಡ್ರೆ ಎಲ್ಲ ಪಬ್ಲಿಕ್ಕಿಗೆ ಅನುಕೂಲ ಆಗ್ತದೆ. ಒಟ್ನಲ್ಲಿ ರಸ್ತೆ ದುರಸ್ತಿಗೊಳಿಸಲು ಕಲಬುರಗಿ ಮಹಾನಗರಸಭೆ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದೆ. ಇದರಿಂದ ರಸ್ತೆಯಲ್ಲಿನ ಗುಂಡಿಗಳೆಲ್ಲ ಮಾಯವಾಗಿದ್ದು ಸಾರ್ವಜನಿಕರ ಸಂತಸಕ್ಕೆ ಕಾರಣವಾಗಿದೆ. ಸಂಜಯ್, TV9 ಕಲಬುರಗಿ.